ಗೆಸ್ ಹೂ ಐ ಆಮ್ ಅಂತ ಕೇಳ್ತಿದ್ದಾರೆ ಇಲ್ಲಿ. ಇವ್ರು ಯಾರು ಅಂತ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ. ಖುಷಿ ಆಗ್ಬಿಟ್ಟಿದ್ದಾರೆ ಇಲ್ಲಿ, ಏನೋ ಸೀರಿಯಸ್ ಆಗಿ ನೋಡ್ತಾವ್ರೆ. ನಾನವನಲ್ಲ ಅಂತ ಹೇಳ್ದಂಗಿದೆ ಇದು ನೋಡಿ ಮದರ್ ಸೆಂಟಿಮೆಂಟ್. ಅನಿಮಲ್ಸ್ ಆರ್ ಟ್ರೂ ಫ್ರೆಂಡ್ಸ್. ಮತ್ತೊಂದು ಇಲ್ಲಿ ಹಾಕಿದ್ದಾರೆ, ಗೆಸ್ ಮಾಡಿ ಇದು ಯಾವ ಕಾಲಿನ ಹೆಜ್ಜೆ ಗುರುತುಗಳು ಅಂತ. ಮರದ ಮೇಲೆ ಆರಾಮ್ಸೆ ಚಾಚಿ ಮಾಡ್ತಾ ಇದೆ. ಮಕ್ಕಳಂತೂ ನೀವು ವೆಹಿಕಲ್ ತಗೊಂಡಿಲ್ಲ ಅಂದ್ರೆ ಈ ತರ ಕೂಸುಮಟ್ಟೆ ಕಂಪಲ್ಸರಿ ಮಾಡ್ಲೇಬೇಕು. ಏನಲ್ಲ ಇವು ಬೆಳಿಗ್ಗೆ ಹೊತ್ತೆದ್ದು ಜಿಮ್ಗೆ ಹೋಗ್ಬಿಡ್ತಾವ ಅಂತ ಈ ಬಾಡಿಗಳು ನೋಡಿದ್ರೆ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಹೀಗೆ ಮೈಸೂರು ಸುತ್ತೊಡಿತಾ ಇದ್ವಿ. ಈಗ ನಾವು ಹೋಗ್ತಿರೋದು ನಮ್ಮ ಶ್ರೀ ಚಾಮರಾಜೇಂದ್ರ ಮೃಗಾಲಯಕ್ಕೆ ಹೋಗ್ತಾ ಇದ್ವಿ. ಎಂಟ್ರಿನಲ್ಲೇ ಇದೀವಿ ಈಗ. ಇಲ್ಲಿ ಅಣ್ಣ ಕೂಲಿಂಗ್ ಗ್ಲಾಸು ಕಣ್ಣಿಗೆ ಹಾಕೊಳ್ಳೋದು ನೋಡಿದೀನಿ. ಅಣ್ಣ ಮೈ ತುಂಬಾ ಹಾಕೊಂಡಿದ್ದಾರೆ. ಸಕ್ಕದಾಗಿರೋ ಕಲೆಕ್ಷನ್ಸ್ ಇಟ್ಟವ್ರೆ. ಅಣ್ಣ ಹೆಸರು ಸ್ವಾಮಿ, ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? 35 ವರ್ಷ. ಸ್ಪೆಕ್ಸ್ಗಳನ್ನ ಹಾಕೊಂಡೆ ಹಿಂಗೆ ಮಿಂಚ್ತಾ ಇದೀರಿ. ಥ್ಯಾಂಕ್ ಯು. ನಿಮಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:30 ಇಂದ ಈವ್ನಿಂಗ್ 5:30. ಮಂಗಳವಾರ ಕಂಪಲ್ಸರಿ ಹಾಲಿಡೇ ಇರುತ್ತೆ ಇಲ್ಲಿ. ಪ್ಲಾಸ್ಟಿಕ್ ಅಂತೂ ಒಳಗಡೆ ಏನು ಅಲೋ ಮಾಡೋದಿಲ್ಲ. ಎಂಟ್ರಿ ಫೀಸಸ್ ಎಲ್ಲ ಇದೆ. ಮತ್ತೆ ಬ್ಯಾಟ್ರಿ ವೆಹಿಕಲ್ ಇರುತ್ತೆ. ಯಾರು ಓಡಾಡಕ್ಕಾಗಲ್ಲ ಅವ್ರಗಳಿಗೆಲ್ಲ ಚಾರ್ಜಸ್ ಎಲ್ಲ ಇಲ್ಲಿ ನೋಡ್ಕೋಬಹುದು ನೀವು. ಈ ರೀತಿ ಇದೆ ಕಂಪ್ಲೀಟ್ಲಿ. ಎಂಟ್ರಿನಲ್ಲೇ ನಿಮಗೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಈ ತರ ಟೂರಿಸ್ಟ್ ಅಂತ ಬಂದಿರೋದ್ರಿಂದ ಲಗೇಜ್ ರೂಮ್ ಇದ್ರೆ ನೀವು ಇಲ್ಲಿ ಇಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಅದೊಂದು ಒಳ್ಳೆ ಕೆಲಸ. ಸೊ ಟಿಕೆಟ್ ಕೌಂಟರ್ ಇಲ್ಲಿದೆ. ಟಿಕೆಟ್ ತಗೊಂಡು ಒಳಗೆ ಹೋಗೋಣ. ಈಗ ಟಿಕೆಟ್ ಚಾರ್ಜಸ್ ನಿಮ್ಗೆ ಇಲ್ಲಿ ರೈಟ್ ಸೈಡ್ಗೆನೆ ವೆಹಿಕಲ್ ಅಲ್ಲಿ ಏನೋ ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು. ಬೈ ವಾಕ್ ಥ್ರೂ ಆದ್ರೆ ನೀವು ಇಲ್ಲಿಂದ ಹಾಗೆ ಹೋಗ್ಬೋದು. ಸೊ ಇಲ್ಲಿ ಸ್ಟಿಲ್ ಕ್ಯಾಮ್ರಾ ಮತ್ತೆ ವಿಡಿಯೋ ಕ್ಯಾಮ್ರಾ ಅಂದ್ರೆ 100-200 ರೂಪೀಸ್ ಅಂತ ಚಾರ್ಜಸ್ ಇರುತ್ತೆ. ಗೋಪ್ರೋ ಆಗಿರ್ಲಿ ಮತ್ತೆ ಬೇರೆ ಯಾವುದೇ ಕ್ಯಾಮ್ರಾಸ್ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ವಿಡಿಯೋ ರಿಲೇಟೆಡ್ 200 ರೂಪೀಸ್ ಪೇ ಮಾಡ್ಬೇಕಾಗತ್ತೆ. ಅದಕ್ಕೊಂದು ಟಿಕೆಟ್ ತಗೊಂಡು ಈಗ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಹಾಕಿದಾರೆ ಮ್ಯಾಪ್ ನೋಡ್ಬೋದು. ಎಂಟ್ರೆನ್ಸ್ ಅಂದ್ರೆ ಫಸ್ಟ್ ನಿಮಗೆ ಬರ್ಡ್ಸ್ ಸೆಕ್ಷನ್ ಬರುತ್ತೆ. ಹೋಗ್ತಾ ನಿಮಗೆ ಟೈಗರ್, ಲಯನ್ ಎಲ್ಲ ಸಿಗ್ತಾ ಮುಗಿಸ್ಕೊಂಡು ಅಲ್ಲೆಲ್ಲ ಹೋಗಿ ಈಗ ಬರೋ ಅಷ್ಟರೊಳಗೆ 3 ಗಂಟೆ ಆಗುತ್ತೆ. ಕೊನೆಯದಾಗಿ ನಿಮಗೆ ಜಿರಾಫೆ ಸಿಗುತ್ತೆ. ಆಮೇಲೆ ಎಕ್ಸಿಟ್ ಇದು. ಫಾರ್ ಅನ್ ಎಮರ್ಜೆನ್ಸಿಗೆ ಏನಾದರೂ ನೀವು ಒಳಗಡೆ ಝೂ ಅಲ್ಲಿ ಇದ್ದಾಗ ಈ ಕಾಂಟ್ಯಾಕ್ಟ್ ನಂಬರ್ಸ್ ಹೆಲ್ಪ್ ಆಗ್ಬೋದು. ಫಸ್ಟ್ ಶುರು ಆಗ್ತಾ ಇರೋದು ಬರ್ಡ್ಸ್ ವ್ಯೂಗೆ. ಪಕ್ಷಿಗಳು ಆಲ್ರೆಡಿ ಚಿಲಿಪಿಲಿ ಕೇಳಿಸ್ತಾ ಇದೆ. ಸೊ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಂತ ಇದೆ. ಇಲ್ಲಿ ಒಂದು ಬರ್ಡ್ ನೋಡ್ಬೋದು. ಮರದ ಮೇಲೆ ಆರಾಮ್ಸೆ ಚಾಚಿ ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ವಿಶೇಷ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಬೋರ್ಡ್ ಅಲ್ಲಿ ಕಂಪ್ಲೀಟ್ಲಿ ಆ ಒಂದು ಬರ್ಡ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಎರಡರಲ್ಲೂ ಇದೆ. ಅದು ಲೈಫ್ ಸ್ಪ್ಯಾನ್ ಇರ್ಬೋದು, ಏನ್ ತಿನ್ನುತ್ತೆ, ನೇಚರ್ ಆಫ್ ಬರ್ಡ್ ಏನು, ಕಂಪ್ಲೀಟ್ ಎಲ್ಲ ಒಂದು ಡೀಟೇಲ್ಸ್ನು ಬೋರ್ಡಲ್ಲಿ ಹಾಕಿದ್ದಾರೆ. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಸೊ ಮತ್ತು ಲವ್ ಬರ್ಡ್ಸ್ ಥರ ಇಲ್ಲಿದ್ದಾವೆ ನೋಡ್ಬೋದು. ವಾವ್ ಇಂಡಿಯಾ ಬ್ಲೂ ಪೀಫಾಲ್ ಅಂತೆ ನಮ್ಮ ನವಿಲು. ಸಖತ್ತಾಗಿದೆ. ಇಲ್ಲಿ ಗ್ರೀನ್ದೇ ಕಾಣಿಸ್ತಾ ಇಲ್ಲ, ಆದರೆ ವೈಟ್ ಕಲರ್ದೇ ಇದೆ ಇಲ್ಲಿ. ಎದೊಳಿ ಸಾರ್. ನಾವೇ ಎದೊಳಿ ಬಕ ಪಕ್ಷಿ ಅಂತೆ. ಒಬ್ಬ ಎಷ್ಟು ದೊಡ್ಡದಿದೆ ನೋಡಿ. ಅಲ್ಲಿ ಏನಿಲ್ಲ, ಒಂದು 1 kg ಮೀನು ಡೈರೆಕ್ಟ್ ಬಾಯಿ ಹಾಕೊಂಡ್ಬಿಡ್ತಿದ್ವಿ ನನ್ನ ಪ್ರಕಾರ. ಬರ್ಡ್ ಸೆಕ್ಷನ್ ಆಗಿರೋದ್ರಿಂದ ಮಕ್ಕಳುಗಳೆಲ್ಲ ತುಂಬಾ ಆಸೆ ಪಟ್ಟು ಒಂದೊಂದನ್ನು ಹತ್ತಿರ ಹೋಗಿ ನೀಟಾಗಿ ನೋಡ್ತಿದ್ದಾವೆ. ಸೊ ನನಗೇನೋ ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಆಯ್ತು ಅಂತ ಅನಿಸ್ತು. ಕೆಲವೊಂದು 1-2 ಇದೆ. ಅಟ್ಲೀಸ್ಟ್ ಒಂದು 5-6 ಇದ್ದಿದ್ರೆ ಗ್ರೂಪ್ ತರ ಒಂದು ನೋಡೋದಕ್ಕೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಗಿಡುಗ ಎಲ್ಲಿದೆಯಪ್ಪ? ಗಿಡುಗನೇ ಕಾಣಿಸ್ತಾ ಇಲ್ಲ ಒಳಗಡೆ. ಬೋರ್ಡ್ ಮಾತ್ರ ಇದೆ ನೋಡಿ. ಈ ತರ ಅಲ್ಲಲ್ಲೇ ಒಂದೊಂದು ಖಾಲಿ ಇದಾವೆ ಅಥವಾ ಗೂಡಲ್ಲಿ ಇದಾವೆ, ಕಾಣಿಸ್ತಾ ಇಲ್ಲ. ಒಂದೊಂದೇ ಇದ್ರೆ ನೋಡಿ ಈ ತರ ಅಷ್ಟು ಮಜಾ ಇರಲ್ಲ. ಇಲ್ಲಿ ನೋಡ್ಬೋದು ರೈನ್ಬೋ ಲೋರಿಕಿಟ್ ಅಂತೆ. ವಾವ್, ಎಲ್ಲ ರೈನ್ಬೋ ಕಲರ್ಸ್ ಈ ಪ್ಯಾರೆಟ್ ಅಲ್ಲಿ ನೋಡ್ಬೋದು. ಕೆಂದಲೆ ಗಿಳಿ ಅಂತೆ. ಮೇಲೆ ಕೂತಿದೆ 1-2-3 ಅಷ್ಟೇ. ಇಲ್ಲೇ ಕೂತಿದ್ದಾರೆ ಒಬ್ರು. ನಮಸ್ತೆ. ಬ್ಲೂ ಗೋಲ್ಡ್ ಮಖ ಯಾವುದೋ ಇಲ್ಲಿದ್ದಾವೆ. ಈ ಥರ ಒಂದು 5-6 ಇದ್ದರೆ ಅಟ್ಲೀಸ್ಟ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಬಟ್ ಎಲ್ಲ ದೂರ ಇರ್ತವೆ ಈ ಮೆಸ್ಸಲ್ಲಿ. ಕ್ಯಾಮ್ರಾ ಕಣ್ಣಿಗೆ ಅಷ್ಟೊಂದು ಕಾಣಿಸೋದಿಲ್ಲ, ಬಟ್ ಲೈವ್ ಆಗಿ ನೋಡುವಾಗ ಮಜಾ ಇದೆ. ಇಲ್ಲಿ ಯಾವ್ದಿದ್ದಾರೆ ರೆಡ್ ಆ್ಯಂಡ್ ಗ್ರೀನ್ ಮಕ್ಕ ಅಂತ. ಇದು ಕೆಂಪು ಹಸಿರು ಮೆಕ್ಕ. ಎಲ್ಲ ಕಪಲ್ಗಳು ಕೂತಿದ್ದಾವೆ. ಸೊ ಅಲ್ಲಲ್ಲೇ ಈ ಥರ ಚೈಲ್ಡ್ ಕೇರ್ ರೂಮ್ ಇದೆ, ಯೂಸ್ ಮಾಡ್ಕೋಬೋದು. ಕುಡಿಯೋ ನೀರು ಅಲ್ಲಲ್ಲೇ ಇರುತ್ತೆ ಈ ಥರ. ಕಂಪ್ಲೀಟ್ಲಿ ಬರ್ಡ್ಸ್ ವಾಚ್ ಆಯಿತು. ಸೊ ಅದಾದಮೇಲೆ ನಿಮಗೆ ಸಿಗುವಂಥದ್ದು ಮಾಂಸಾಹಾರಿಗಳ ವಲಯ. ಭಾರತದ ಚಿರತೆ ಇಂಡಿಯನ್ ಲಿಯೋಪಾರ್ಡ್ ನೋಡ್ಬೋದು. ಆದರೆ 2 ಚೀತಾಗಳು ಒಂದು ಇದ್ರೊಳಗೆ ಕೂತಿದ್ದಾವೆ. ಸಕ್ಕದಾಗಿದೆ. ಆದರೆ ನಮ್ಮ ಕ್ಯಾಮ್ರಾಗೆ ಝೂಮ್ ಇಲ್ಲ. ಇಲ್ಲೊಬ್ರು ಇದ್ದಾರೆ, ಅವ್ರ ಕ್ಯಾಮ್ರಾದಲ್ಲಿ ಆರಾಮ್ಸೆ ನಾವು ನೋಡ್ಕೋಬೋದು. ನಿಮ್ಮನ್ನು ನೋಡೋಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ. ನೀವು ಅಮೂಲ್ಯ ಇದ್ಬಿಟ್ರೆ ಹೆಂಗೆ? ಬನ್ನಿ ಒಂಚೂರು ಹತ್ರ ಬನ್ನಿ, ಹೆಂಗೆ ನೋಡುವ. ಇಲ್ಲೊಂದು ಬರ್ತಾ ಇದ್ದಾರೆ. ಎಬ್ರಿಸಿಪ್ಪ, ಚೀತಂಗ್ ಕರಿಪ. ಈ ಕಡೆ ಬರ್ತಾ ಇಲ್ಲ. ಯಾರಿರಲಿ ಯಾರು ಬಿಡಲಿ, ಅವು ಏನು ಮಾಡಬೇಕು ಅವು ಮಾಡ್ತಾನೆ ಇರ್ತವೆ ಇವು. ಸೊ ಇದು ಟೈಗರ್ ಸೆಕ್ಷನ್ನು. ಮಧ್ಯಾಹ್ನ ಆಗಿರೋದ್ರಿಂದ
ಮಲಗಿಬಿಟ್ಟಿರ್ತವೆ. ಕೂತಿದ್ದಾರೆ ನೋಡಿ ಅಲ್ಲಿ ಒಬ್ರು. ಸರಿಯಾಗಿದ್ದಾರೆ ಬಾಸು, ನೋಡ್ಬೋದು ಇಲ್ಲಿ. ಸೊ ಇದು ಎಷ್ಟು ಜನ ಸೀಟರ್ ಸರ್? ಇದು 13 ಜನದ ಗಾಡಿ ಸರ್. ಹೆಂಗಿದು? ಎಷ್ಟು ಎಲ್ಲ? ಒಬ್ರಿಗೆ 200 ರೂಪಾಯಿ ಆಗುತ್ತೆ. ಆನ್ಲೈನ್ ಬುಕಿಂಗ್ ಮಾಡ್ತೀನಿ ಅಂತ ಅಂದ್ರೆ ನಿಮಗೆ 10 ಸೀಟ್ ವೆಹಿಕಲ್ ಅದು 2400 ರೂಪಾಯಿ ಆಗುತ್ತೆ. 1 ಅವರ್ ಟ್ರಿಪ್ ಇರುತ್ತೆ. ಕಂಪ್ಲೀಟ್ ಏನ್ ಝೂ ಎಲ್ಲ ಇದೆ, ಎಲ್ಲ ಕವರೇಜ್ ಮಾಡಿ ನಾವು ತೋರಿಸ್ತೀವಿ ಸರ್. ಸಿಂಗ್ಲಿಕಾ, ಚಿಂಪಾಂಜಿ, ಗೊರಿಲ್ಲ ಎಲ್ಲ ಈ ಸೆಕ್ಷನ್ ಅಲ್ಲಿ ಬರ್ತಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಅದಲ್ಲ ಗೆಸ್ ಹೂ ಐ ಆಮ್ ಅಂತ ಕೇಳ್ತಿದ್ದಾರೆ ಇಲ್ಲಿ. ಇವ್ರು ಯಾರು ಅಂತ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಹಾಕಿ, ಮಿಸ್ ಮಾಡಬೇಡಿ. ಇಲ್ಲಿದ್ದಾರೆ. ಹಲೋ. ಏನು ಇಲ್ಲ, ನಂತರ 100 ಜನಕ್ಕೆ ಹಲೋ ಅಂದೆ ಸಾಕಾಗಿದೆ ಅವ್ರಿಗೆ. ಯಾರು ಸರ್? ಯಾರು ಇಲ್ಲಿರೋರು? ಏನೋ ಗೊತ್ತಾ? ನೀವು ಇಲ್ಲಿ ಸ್ಟಾಫಾ? ಏನೇನು ಮಾಡ್ತೀರಿ? ನಿಮ್ಮ ಜವಾಬ್ದಾರಿ ಇವ್ರಿಗೆ? ಓಹೋ ನೋಡಿಪ್ಪ, ಇವ್ರಿಗೆ ಸೆಕ್ಯೂರಿಟಿ ಇವ್ರಂತೆ. ಬೆಳಗ್ಗೆ ಸಂಜೆ ಗಂಟೆ ನೋಡ್ಕೊಳ್ತೀರಾ? ನೈಸ್. ಏನು ನಿಮ್ಮ ಹೆಸರು? ಪುನೀತ್ ಅಂತ. ಗೊರಿಲ್ಲ ಬಂದು ಸರ್ 1 ಇಯರ್ ಆಯ್ತು ಅಷ್ಟೇ. 1 ವರ್ಷದಿಂದ ನಾವೇನು ಗೊರಿಲ್ಲ ಇಲ್ಲಿ ಅಲ್ಲಿ ನೋಡ್ತಾ ಇರ್ಬೋದಲ್ಲ, ಇವರು ಜರ್ಮನ್ ಅತಿಥಿ ಅಂತೆ ನೋಡ್ರಿ ಬಂದಿರೋದು. ಜನ ಜಾಸ್ತಿ ಆಗೋದಾಗ ಅವರು ಇಲ್ಲಿ ತನಕ ಬರಲ್ಲಂತೆ. ಇಲ್ಲ ಅಂದ್ರೆ ಆರಾಮ್ಸೆ ಫ್ರಂಟ್ ಲೈನ್ ಎಲ್ಲ ಬಂದು ಓಡಾಡ್ಕೊಂಡು ಎಲ್ಲಾ ಕಡೆ ಎಂಜಾಯ್ ಮಾಡ್ಕೊಂಡಿರ್ತಾರಂತೆ. ಗೊರಿಲ್ಲ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್ ಎಲ್ಲ ನೀಟಾಗಿ ಇಲ್ಲಿ ಹಾಕಿದ್ದಾರೆ. ಖುಷಿ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಏನೋ ಸೀರಿಯಸ್ ಆಗಿ ನೋಡ್ತಾವ್ರೆ. ನಾನವನಲ್ಲ ಅಂತ ಹೇಳ್ದಂಗಿದೆ ಇದು. ಇವರಂತೂ ಫುಲ್ ವಿಲನ್ ಲುಕ್ ಅಲ್ಲಿ ಇದ್ದಾರೆ. ಇದು ನೋಡಿ, ಮದರ್ ಸೆಂಟಿಮೆಂಟ್. ವರ್ಲ್ಡ್ ಗೊರಿಲ್ಲಾ ಡೇ ಸೆಪ್ಟೆಂಬರ್ 24 ಅಂತೆ. ನಿಮ್ಮ ಟ್ರೂ ಫ್ರೆಂಡ್ಸ್ ಯಾರಂತ ಹೇಳಿದ್ರೆ ಅನಿಮಲ್ಸ್ ಆರ್ ಟ್ರೂ ಫ್ರೆಂಡ್ಸ್. ಅನಿಮಲ್ ಅಡಾಪ್ಷನ್ ಸ್ಕೀಮ್ ಇದೆಯಂತೆ ನೋಡಿ. ಬ್ರದರ್ ಹೆಂಗೋ ಹತ್ರಕ್ಕೆ ಬಂದಿದ್ರ, ಸ್ವಲ್ಪ ಟರ್ನ್ ಆದ್ರೆ ಈ ಕಡೆ ಏನು ಮ್ಯಾಚ್ಕೆನಾ ನಿಮಗೆ? ಒಂದು ಪೋಸ್ ಕೊಡಿ ಈ ಕಡೆ ಟರ್ನ್ ಆಗಿ. ಇವತ್ತು ಗೊರಿಲ್ಲಾ ಡೇ ಬೇರೆ ಸ್ಪೆಷಲ್, ಹಂಗಾಗಿ ಅವರು ಈ ಕಡೆ ಪೋಸ್ ಕೊಡ್ತಾ ಇಲ್ಲ ಅವರು. ಸೊ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಲ್ಲಲ್ಲೇ ಯಾವ್ಯಾವುದು ನಮ್ಮ ಹಳೆ ಮರಗಳಿದಾವಲ್ಲ, ಇಂಡಿಯನ್ ಇಲ್ಮ್ ಅಂತ, ಇದು ತಪಸ್ಸಿ ಅಂತ ಮರಗಳ ಹೆಸರು ಸಹ ಈ ತರ ಹಾಕಿದ್ದಾರೆ. ಅದೊಂದು ಖುಷಿ ವಿಚಾರ. ನೋಡ್ಬೋದು, ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ಎಷ್ಟೊಂದು ಮರಗಳನ್ನ ಇಲ್ಲಿ ಹಾಕಿ ಅದಕ್ಕೆ ಬೋರ್ಡ್ ಹಾಕಿದ್ದಾರೆ. ಮರವು ಗೆಸ್ಟ್ ಟ್ರೀ ಅಂತ ನೋಡಿ ಇದು. ಸೊ ಸರ್ಜರಿ ಯೂನಿಟ್ ಝೂ ಹಾಸ್ಪಿಟಲ್ ಅಂತಿದೆ. ಪ್ರಾಣಿಗಳಿಗೆ ಆಸ್ಪತ್ರೆ ಒಳಗಡೆ ಇಟ್ಕೊಂಡಿದ್ದಾರೆ. ಮಕ್ಕಳಂತೂ ನೀವು ವೆಹಿಕಲ್ ತಗೊಂಡಿಲ್ಲ ಅಂದ್ರೆ ಈ ತರ ಕೂಸುಮಟ್ಟೆ ಕಂಪಲ್ಸರಿ ಮಾಡಲೇಬೇಕು. ಯಾಕೆ ಅಂದ್ರೆ 3 ಕಿಲೋಮೀಟರ್ ಹೆಚ್ಚು ಕಮ್ಮಿ ಬರುವಂತದ್ರಿಂದ ಏನಾದ್ರು ತಿನ್ಕೊಂಡು ಬಂದ್ರೆ ಪೇರೆಂಟ್ಸು ಅವ್ರನ್ನ ಎತ್ಕೊಂಡು ಓಡಾಡ್ಬೋದು. ಸೊ ಝೀಬ್ರಾ ಸೆಕ್ಷನ್ ಇದು ನೋಡ್ಬೋದು. ಇಲ್ಲೊಂದಿಬ್ರು ಹುಲ್ಲು ಮೇಯ್ತಾವ್ರೆ, ಅಲ್ಲೊಂದು 3 ಜನ ಒಳಗಡೆ ಓಡಾಡ್ತಾವ್ರೆ. ವೈಟ್ ಅಂಡ್ ಬ್ಲಾಕ್ ಟೆಕ್ಸ್ಚರ್ ಮಾತ್ರ ಗಾಡ್ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಇವರಿಗೆ. ಸೊ ಈ ಕಡೆ ಭಾರತದ ಬೂದು ತೋಳ ಇದೆಯಂತೆ, ಕಾಡು ನಾಯಿ, ಕತ್ತೆ ಕಿರುಬ, ಕರಡಿ. ನೋಡ್ಕೊಂಡು ಬರೋಣ. ಯಾವ ಟೈಮಿಗೆ ಬಂದ್ರೆ ಆಕ್ಟಿವ್ ಆಗಿರ್ತಾವ ನಮ್ಗಂತೂ ಗೊತ್ತಿಲ್ಲ. ಬಟ್ ಕೆಲವೊಂದೊಂದು ಮೂಮೆಂಟ್ ಇದ್ರೆ ಅನಿಮಲ್ಸ್ ಪರ್ಫಾರ್ಮ್ ಮಾಡ್ತಿದ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ. ಕೆಲವೊಂದ್ ಕಡೆ ಎಲ್ಲ ಅಲ್ಲಲ್ಲೇ ಕೂತ್ಬಿಟ್ಟಿರ್ತವೆ. ಸ್ವಲ್ಪ ಬೋರಿಂಗ್ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಅಪರೂಪಕ್ಕೆ ಅನಿಮಲ್ಸ್ಗಳನ್ನ ನಾವು ಡೈರೆಕ್ಟ್ ನೋಡೋದೊಂದು ಖುಷಿ. ಕೂತಿದ್ದಾರೆ ಇಲ್ಲಿ, ಅಲ್ಲಿ ಓಡಾಡ್ತಾ ಇದ್ದಾರೆ. ಇಂಡಿಯನ್ ಗ್ರೇವ್, ಭಾರತದ ಬೂದು ತೋಳ ಇವೆ. ನಾನು ಹೊಸ್ತಾಗಿ ನೋಡ್ತಾ ಇರೋದು ಜಲ ತರಂಗಿಣಿ ಅಂತ ಮಾಡಿದ್ದಾರೆ ಇಲ್ಲಿ. ಈ ರೀತಿ ಮಧ್ಯದಲ್ಲಿ ಒಂದು ವಾಟರ್ ಫೌಂಟೈನ್ ತರ ಮಾಡಿದ್ದಾರೆ ಇಲ್ಲಿ. ಏನವು? ಡೀರ್ ನೋಡಿ, ಮತ್ತೆ ಎಷ್ಟು ಗುಂಪು ಆಗಿದೆ ನೋಡಿ. ಇಲ್ಲಿ ನಾವು ಡೀರ್ನ ನೋಡ್ಬೋದು. ಬಂಡೀಪುರದಲ್ಲಂತೂ ಸಿಕ್ಲಿಲ್ಲ ನಿಮಗೆ, ಇಲ್ಲಾದ್ರೂ ನೋಡಿ. ಇವೆಲ್ಲ ಜಿಂಕೆಗಳ ವಲಯ. ಇಲ್ಲಿ ನೋಡ್ತಾ ಇರೋದು ಕೆಸರು ಜಿಂಕೆ. ಇವಕ್ಕೆ ಯಾವಾಗಲೂ ಕೆಸರು ಗದ್ದೆಲೇ ಇರಬೇಕು ಅನ್ನೋ ಆಸೆಗಳು ಇವು. ಪಾಪ ಸ್ನಾನ ಮಾಡೋದೇ ಮೋಸ್ಟ್ಲಿ ಮಳೆ ಬಂದಾಗ ಮಾತ್ರ ಅನ್ಸುತ್ತೆ. ಇಲ್ಲೇ ಇದೆಯಲ್ಲ ಮಾಷಾ. ಅಲ್ಲಿ ಬೇರ್. ಮಾಷಾ ಅಂಡ್ ಬೇರ್. ಮಾಷಾ ಅಂಡ್ ಬೇರ್. ಹೌದು. ಮತ್ತೊಂದು ಇಲ್ಲಿ ಹಾಕಿದ್ದಾರೆ, ಗೆಸ್ ಮಾಡಿ ಇದು ಯಾವ ಕಾಲಿನ ಹೆಜ್ಜೆಯ ಗುರುತುಗಳು ಅಂತ. ನಿಮಗೆ ಗೊತ್ತಿದ್ರೆ ಪರ್ಟಿಕ್ಯುಲರ್ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಕಮೆಂಟ್ ಹಾಕಿ, ಮಿಸ್ ಮಾಡಬೇಡಿ. ಬರೀ ಜಿಂಕೆ ಕೇಳಿದ್ವಿ, ಹಂದಿ ಜಿಂಕೆನ ನಾನು ನೋಡು ಇರ್ಲಿಲ್ಲ, ಕೇಳು ಇರ್ಲಿಲ್ಲ. ಇಲ್ಲಿದ್ದಾರೆ ನೋಡಿ. ಕೋತಿರಾಯ, ಏನಪ್ಪ ನೀನು ಒಳಗಡೆ ಇರು ಅಂದ್ರೆ ಹೊರಗಡೆ ಇದ್ದು ಎಲ್ಲರ ಹತ್ರ ಅದು ಇದು ಕಿತ್ಕೊಂಡು ತಿಂತೀಯಾ? ಹಿಂಗೆಲ್ಲ ಬ್ಲಾಕ್ ಮೇಲ್ ಮಾಡ್ಬೇಡ ನೀನು. ನೋಡಿ, ಇದು ಎಲಿಫೆಂಟ್ ಸೆಕ್ಷನ್. ಬರ್ತಾ ಇದ್ದಾರೆ ಫುಡ್ಗೋಸ್ಕರ. ಚೈನ್ ಹಾಕ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಅವರಿಗೆ. ನೋಡಿ, ಅವರು ಬರ್ತಾ ಇದ್ದಾರೆ. ಫುಡ್ ಬಂದಿದ ತಕ್ಷಣ ಗೊತ್ತಾಗೋಯ್ತು. ಕಾಡೆಮ್ಮೆಗಳನ್ನ ನೋಡ್ಬೋದು ಇಲ್ಲಿ. ಅಪ್ಪ ಏನಲ್ಲ ಇವು ಬೆಳಗ್ಗೆ ಹೊತ್ತು ಎದ್ದು ಜಿಮ್ಗೆ ಹೋಗ್ಬಿಡ್ತಾವ ಅಂತ. ಈ ಬಾಡಿಗಳು ನೋಡಿದ್ರೆ ಇವನ್ ಸರಿಯಾಗಿದ್ದಾವೆ ಸೈಜು, ಗಾತ್ರಗಳು. ರಾಜರ ಕಾಲದ ಸ್ಕ್ವೀಜ್ ಪಂಜರ ಅಂತೆ. ಅವಾಗ ಈ ಥರ ಪಂಜರದಲ್ಲಿ ಪ್ರಾಣಿಗಳನ್ನ ಸಾಗಿಸ್ತಿದ್ರು ಅಂತ ಇಟ್ಟಿದ್ದಾರೆ ನೋಡಿ, ನೋಡ್ಬೋದು. ಸೊ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟ್ರು ನೀವು ನೋಡ್ಕೊಂಡು ಬಂದಮೇಲೆ ನೋಡಿ, ಎಕ್ಸಿಟ್ಗೆ 1.1 ಕಿಲೋಮೀಟ್ರು ಇದ್ದಂಗೆ ನಿಮಗೆ ಇಲ್ಲೊಂದು ರೆಸ್ಟೋರೆಂಟ್ ಸಿಗುತ್ತೆ ನೋಡಿ. ಮೆನು ಲಿಸ್ಟ್ ಇಲ್ಲಿದೆ, ನೋಡ್ಬೋದು. ಈ ರೀತಿ ಎಲ್ಲ ಥರದ ಐಟಮ್ಸು, ಚಾಟ್ಸು ಎಲ್ಲ ಸಿಗುತ್ತೆ. ಪ್ರೈಸಸ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ಸೊ ನೋಡ್ಬೋದು, ಎಲ್ಲ ಐಟಮು ಫ್ರೆಶ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ರೆಸ್ಟೋರೆಂಟ್ ಮಾತ್ರ ನಾನು ಝೂ ಒಳಗೆ ಬಂದರೆ ನಿಮಗೆ ಮಸ್ಟ್ ಟ್ರೈ ಮಾಡ್ಬೋದು. ಸಕ್ಕತ್ತಾಗಿತ್ತು ಫುಡ್ ಮಾತ್ರ. ಬಿಸಿಬೇಳೆ ಬಾತು ಟ್ರೈ ಮಾಡಿದೆ, ಮೊಸರನ್ನ, ದೋಸೆ, ಚಿತ್ರಾನ್ನ
3-4 ಐಟಮ್ ತೊಗೊಂಡಿದ್ವಿ. ಟಾಪ್ 1 ನಾನು 10ಗೆ 10 ಅಂತೂ 100% ರೇಟಿಂಗ್ ಕೊಡ್ತೀನಿ. ಸರ್ವಿಸ್ಗೆ ಅಂತ ಹೇಳಿದ್ರೆ ಸೆಲ್ಫ್ ಸರ್ವಿಸ್ ತಗೋಬೇಕಿಲ್ಲಿ. ಇಲ್ಲೊಂದು ರೈನೋಸಾರಸ್ ಹತ್ತಿರದಿಂದ ಕಾಣಿಸುತ್ತೆ ನೋಡಿ. ಇವರು ಬೆಳಗ್ಗೆನೆ ಎದ್ದು 6 ಗಂಟೆಗೆ ಹೋಗಿ ಜಿಮ್ ಮಾಡ್ಕೊಂಡ್ ಬಂದಿರಂಗವ್ರೆ. 6 ಪ್ಯಾಕ್ ಅಲ್ಲ, ಇಲ್ಲಿ 8 ಪ್ಯಾಕ್ ಬಂದಿದೆ. ಮೇಲ್ಗಡೆ ನೋಡಿ ಎಲ್ಲ ಅಡಿಷನಲ್ ತರ ಕಾಸ್ಟ್ಯೂಮ್ಸ್ನ ಹಾಕಿದ್ದಾರೆ ಅನ್ನೋ ತರ ಇದೆ. ಅದು ಆ ಸ್ಕಿನ್ ಎಲ್ಲ ಯಾವ ತರ ಬಂದಿದೆ ನೋಡಿ, ಶೇಪ್ಸ್. ಸುಮಾರು ಅನಿಮಲ್ಸ್ ನಿಮಗೆ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ. ಇಲ್ಲಿಗೆ ಬಂದರೆ ಇವಾಗ ನಮ್ಮ ಸ್ನೇಕ್ಸ್, ಸರದಿ, ಪೈಥಾನ್, ಹೆಬ್ಬಾವ್ ಇದೆ ಇಲ್ಲಿ ಅಂತ ಇದೆ. ಬಟ್ ಎಲ್ಲಿ ಮಲಗಿದೆ ಒಂದು ಕಾಣಿಸ್ತಾ ಇಲ್ಲ. ಫುಲ್ಲು ಟಾಪಲ್ಲಿ ಮಲಗಿದ್ದಾರೆ. ನಿಮಗೆ ಗ್ಲಾಸ್ ರಿಫ್ಲೆಕ್ಷನ್ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ನೋಡಿ ಇಲ್ಲಿದ್ದಾರೆ. ಹಾವುಗಳನ್ನೇ ತಿಂದಾಕುವಂತ ನೋಡಿ ಇಲ್ಲಿದೆ ಗ್ರೀನ್ ಅನೋಕೊಂಡ. ಒಂದು ನೋಡಿ ಆ ಲೈಟ್ ಹತ್ರ ಕೂತಿದೆ ಮೇಲೆ. ಮತ್ತೆ ನೀವು ಹಾಗೆ ಮುಂದೆ ಬಂದರೆ ಇಲ್ಲಿ ನೀರಲ್ಲಿ ಒಂದು ಮಲಗಿದೆ, ಅದ್ರ ಮೇಲ್ಗಡೆ ಒಂದು ಮಲಗಿದೆ ನೋಡ್ಬೋದು. 3 ಅನಕೊಂಡ ಇದೆ ಇಲ್ಲಿ. ಮತ್ತೊಂದು ಹೆಬ್ಬಾವು ನೋಡಿ ಎಷ್ಟು ಮೂಲೆಗೆ ಹೆಚ್ಚು ಬಂದು ಸುತ್ಕೊಂಡು ಮಲಗಿದೆ. ಬಾಲ ಮೂತಿ ಎರಡು ಒಂದೇ ಕಡೆ ಇಟ್ಕೊಂಡು ಉಸಿರಾಡ್ತಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಿಪ್ಪೋಪೊಟಾಮಸ್ ಅಂತ ಏನು ಹೇಳ್ತೀವಲ್ಲ ಅದು. ನೋಡಿ ಏನು ಅಣ್ಣ ಸರಿಯಾಗಿದ್ದಾನೆ ಭೂತ. ಈಗ ನೋಡ್ತಾ ಇರಿ, ಬೋರ್ಡಲ್ಲಿ ನೋಡ್ತಾ ಇದ್ದೀರಾ ಉಡ ಎಷ್ಟು ಹತ್ತಿರದಿಂದ ಇವಾಗ ನಿಮಗೆ ತೋರ್ಸೋದಕ್ಕೆ ಆಪ್ಷನ್ ಇದೆ. ಅಂದರೆ ನಿಮ್ಗೆ ಇದನ್ನ ಮೆಸ್ ಮೇಲೆ ಹತ್ಕೊಂಡ್ಬಿಟ್ಟಿದ್ದಾನೆ ಅವನು. ನೋಡಿ ಉಗ್ರು ನೋಡಿ, ಬಾಲ ನೋಡಿ ಎಷ್ಟು ಇದೆ, ಬಿದ್ದೋಗ್ಬಿಟ್ಟ. ಅಯ್ಯೋ ಪಾಪ. ಆಮೆಗಳು ಎಷ್ಟು ಲೈನಾಗಿ ಕೂತಿದ್ದಾರೆ ಅಂತ. ಇಲ್ಲಿ ಸ್ಟಾರ್ ಶೇಪ್ ಇದೆ, ಇದು ಮೇಲ್ಗಡೆ ನೋಡ್ಬೋದು ನಾವಿಲ್ಲಿ. ನೋಡಿ ಪುಟಾಣಿ ಮರಿ ಬೇರೆ ಒಂದಿದೆ ಇಲ್ಲಿ. ಹೌದು ರೀ, ಸ್ಟಾರ್ ಶೇಪ್ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿ. ವಿಡಿಯೋಗಿದ್ರೆ ಕಾಣಿಸ್ತಾ ಇಲ್ಲ. ನಾವು ದೊಡ್ಡ ಗಾತ್ರದ ಮತ್ತು ಬೃಹತ್ತಾದ ಉಷ್ಟ್ರ ಪಕ್ಷಿಗಳು ಕೂತ್ಕೊಂಡಿದ್ದಾರೆ ಒಂದಿಬ್ರು ಇಲ್ಲಿ. ಕೊನೆ ಹಂತದಲ್ಲಿದ್ದೀವಿ. ಹಿಂಗ್ ಹೋದ್ರೆ ನಿರ್ಗಮನ. ಅದಕ್ಕೆ ಮುಂಚೆ ಈ ಕಡೆ ಹೋದ್ರೆ ನೋಡಿ ಟಾಲೆಸ್ಟ್ ಆನಿಮಲ್ ಅಂತ ಹೇಳಿದ್ರೆ ಅದು ನಮ್ಮ ಜಿರಾಫೆ ಅಂತಾನೆ ಹೇಳ್ಬೋದು. ಎದುರುಗಡೆ ಇಲ್ಲೊಂದು ನಿಂತಿದೆ, ಎಷ್ಟು ಹೈಟ್ ಅಂತ ಅಲ್ಲಿ ಮೆಜರ್ನ ಚೆಕ್ ಮಾಡ್ಕೊಳಕ್ಕಿದೆ. ಜಿರಾಫೆ ನೋಡಿ ತುಂಬಾ ಆಕ್ಟಿವ್ ಆಗಿ ವಾಕಿಂಗ್ ಮಾಡ್ತಾ ಇದ್ದಾರೆ, ಅದೊಂದು ಖುಷಿ ಆಯಿತು. ಬೇರೆ ಕಡೆ ಎಲ್ಲ ಸ್ವಲ್ಪ ಸ್ಟಿಲ್ ಆಗಿದ್ದು, ಇಲ್ಲಿ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಓ ಸಿಕ್ಕಾಬಿಟ್ಟಿದೆ, ಈ ಕಡೆನೂ ಇದೆ ನೋಡಿ, ಒಂದು 3 ಇದಾವೆ. ಸೊ ಒನ್ ಡೇ ಟ್ರಿಪ್ ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಮೈಸೂರಿಗೆ ನೀವು ಬಂದರೆ ನೋಡಿ, ಝೂಗೆ ಅಟ್ಲೀಸ್ಟ್ ಒಂದು 3 hours ಸ್ಪೆಂಡ್ ಮಾಡಿ. ಪಕ್ಕದಲ್ಲೇ ಇರುವಂಥ ವಾಟರ್ ಟನಲ್ದು ಒಂದು ಅಕ್ವೇರಿಯಂ, ಅಕ್ವಾ ವರ್ಲ್ಡ್ ಅಂತ ಮಾಡಿದ್ದಾರೆ. ಅಲ್ಲಿ ಬೇಕಿದ್ರೆ ನೀವು ಒಂದು 1 hour ಸ್ಪೆಂಡ್ ಮಾಡ್ಬೋದು. ಮತ್ತೆ ಹಾಗೆ ಅವ್ರದ್ದೇನೆ ಸ್ನೋ ಸಿಟಿ ಅಂತಿದೆ, ಅದು 45 minutes ಏನೋ ಡ್ಯೂರೇಷನ್ ಇರುತ್ತೆ, ಅಲ್ಲಿ 1 hour ಸ್ಪೆಂಡ್ ಮಾಡ್ಬೋದು. ಸೊ ಇದು ಒಂದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂಥ ಒಂದು ಲೊಕೇಶನ್ ಅಂತ ಹೇಳ್ಬೋದು. ಮತ್ತೆ ನೀವು ಝೂಗೆ ಎಸ್ಪೆಷಲಿ ಬರ್ತೀರಾ ಅಂತ ಹೇಳಿದ್ರೆ ಅವತ್ತಿನ ದಿನ ಬೇರೆ ಏನಾದರೂ ಲೊಕೇಶನ್ಸ್ ಪ್ಲಾನ್ ಮಾಡಂಗಿದ್ರೆ ಇದನ್ನು ಸ್ವಲ್ಪ ಲಾಸ್ಟಿಗೆ ಇಟ್ಕೊಳ್ಳಿ. ಯಾಕೆಂದರೆ ಇಲ್ಲಿಗೆ ಬಂದು ನೀವು ಒಂದು ಏನು 2-3 ಕಿಲೋಮೀಟ್ರು ವಾಕ್ ಮಾಡಿದ್ರೆ ಕಂಪ್ಲೀಟ್ಲಿ ಟಯರ್ಡ್ ಆಗಿಬಿಟ್ಟಿರ್ತೀರಾ. ಬೇರೆ ಲೊಕೇಶನ್ಗೆ ಹೋಗಬೇಕು ಅಂದರೆ ಸಾಕಪ್ಪ ಅನಿಸ್ಬಿಡುತ್ತೆ. ಇದನ್ನು ಸಂಜೆಗೆ ಇಟ್ಕೊಂಡ್ರೆ ಒಂದು 4-4:30 ಇಲ್ಲಿ ಬರೋ ಥರ ಎಲ್ಲ ಲೊಕೇಶನ್ಸ್ ನೋಡಿ ಇದೊಂದು ಲಾಸ್ಟಿಗೆ ಬಂದು ಇಲ್ಲಿದ್ದೇನೆ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಬೆಂಗಳೂರು ಗಂಟ ಒಂದು ಒಳ್ಳೆ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ನಮ್ಮ ಮೈಸೂರಿನ ಝೂನ ಒಂದು ಟೂರ್ ವಿಡಿಯೋ ಆಗಿತ್ತು. ಸಾಧ್ಯವಾದಷ್ಟು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ನಿಮಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.